ಏನ್ರಿ ಇವನು ಇಷ್ಟೊತ್ತಾದ್ರೂ ಬರಲೇ ಇಲ್ಲ? ಬರ್ತಾನಿರೇ, ಯಾಕೆ ಆ ಥರ ಪಡ್ತೀಯ? ಆಗೋ ಬಂದೇ ಬಿಟ್ಟ. ಕಾರ್ತಿಕ್ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದಾನಲ್ವಾ? ಆಫ್ಕೋರ್ಸ್ ನಿಶಾ, ಅವನು ನನ್ನ ತಮ್ಮ. ಆದರೆ ಈ ಹ್ಯಾಂಡ್ಸಮ್ಮು ಅಸ್ಲಮ್ ಹುಡುಗಿಗೆ ಜೊತೆ ಆಗ್ತಿದೆಯಲ್ಲ ಅನ್ನೋದೇ ನನ್ನ ಕನ್ಸರ್ನ್. ಡೋಂಟ್ ವರಿ, ಹಾಗಾಗಕ್ಕೆ ನಾನು ಬಿಡಲ್ಲ. ಹಾಂ, ಇನ್ನೇನು ಪೂಜೆ ಶುರು ಮಾಡ್ಬೋದಲ್ವಾ? ಎಸ್ ದೊಡ್ಡಪ್ಪ. ಈ ಸತಿ ಅತಿಥಿಗಳಾಗಿ ಬಂದು ಈ ಹಬ್ಬದ ಅಧ್ಯಕ್ಷತೆ ವಹಿಸಿರುವ ಕುಮಾರಿ ದಿವ್ಯಾರವರು ಈ ಪೂಜೆನ ನಡೆಸ್ಕೊಡ್ಬೇಕು ಅಂತ ನಮ್ಮ ಕಡೆಯಿಂದ ವಿನಂತಿ. ಹಾಗೆ ಅವ್ರ ಸಹಾಯಕ್ಕೋಸ್ಕರ ಕಾರ್ತಿಕ್ ಅವರು ಅವ್ರ ಜೊತೆಗಿರ್ಬೋದು. ತಲೆ ಹರಟೆ, ಸುಮ್ಮನೆ ಇರೆ. ದಿವ್ಯಾ ಬಾಮ್ಮ, ಪೂಜೆ ಮಾಡಿ. ನಾನಾ? ದಿವ್ಯಾ ಅಂದ್ರೆ ನೀನೇ ತಾನೇ? ಅಮ್ಮ, ಇವಳು ಯಾಕೆ? ತಪ್ಪೇನಿದೆ, ಅವಳು ನಮ್ಮವಳೆ ತಾನೆ. ಈ ವರ್ಷ ಮದುವೆ ಆಗೋ ಹೊಸ ಜೋಡಿ ಈ ಗೋವಿಂದ ಪೂಜೆ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ, ಹಾಗೆ ನಮಗೆಲ್ಲ ಸಂತೋಷನೂ ಆಗತ್ತೆ. ಆದರೂ ಮಕ್ಕಳು ಇನ್ನೂ ಹಬ್ಬದ ದಿನದಲ್ಲಿ ಮಕ್ಕಳೇ ತಾನೆ ಜಾಸ್ತಿ ಸಡಗರ ಪಡೋದು, ಸಂಭ್ರಮ ಪಡೋದು. ಮಕ್ಕಳ ಖುಷಿಗಿಂತ ಇನ್ನೇನಿದೆ ನಮಗೆ? ಮಕ್ಕಳು ನಗನಗ್ತಾ ಇದ್ರೆ ಅಲ್ವೇನಮ್ಮ ಹೆತ್ತವರಿಗೆ ಹಬ್ಬ. ಸರಿ, ಹಾಗಾದ್ರೆ ಪೂಜೆ ಶುರು ಮಾಡೋಣವಾ? ಒಳಗಡೆ ಇನ್ನೂ ಹಬ್ಬದ ಊಟ ಕಾಯ್ತಾ ಇದೆ ಅಲ್ವೇನ್ರಿ? ನಮ್ಮ ಅತ್ತಿಗೆ ಕೈ ರುಚಿ ನೋಡೋದಕ್ಕೋಸ್ಕರ ನಾನು ಬೆಳಗ್ಗೆಯಿಂದ ತಿಂಡಿನೇ ತಿಂದಿಲ್ಲ. ದಿವ್ಯಾ, ನಿನಗೇನಲ್ಲಿ ಕೆಲಸ? ಅವ್ರು ಹೋಗಿದಾರಲ್ಲ, ಪೂಜೆ ಮಾಡ್ತಾನೆ, ಸುಮ್ಮನೆ ನಿಂತ್ಕೋ. ಸುಭಗಾಯೈ ಚ ವಿದ್ಮಹೇ ಕಾಮದಾತ್ರ್ಯೈ ಚ ಧೀಮಹಿ ತನ್ನೋ ಧೇನುಃ ಪ್ರಚೋದಯಾತ್. ಸೀತಾ, ನಿನ್ನ ಮಗನಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದೀಯಾ ನೋಡು. ಅವನು ಚಾಚು ತಪ್ಪದಾಗೆ ಅವಳ ಕೈಲಿ ಮಾಡ್ತಿದ್ದಾನೆ. ಇದೆಲ್ಲ ನೋಡೋಕ್ಕಾಗ್ತಿಲ್ಲ. ಬೇಡ, ಸುಮ್ಮನಿರು. ಇಲ್ಲಿ ಎಲ್ಲರೂ ಮುಂದೆ ಹೋದರೆ ನಿನ್ನ ಮರ್ಯಾದೆನೇ ಹೋಗೋದು. ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಿನಗೆ ಸರಿಯಾಗಿ ಮಂಗಳಾರತಿ ಎತ್ತಿದ್ದೀನಿ. ಇವತ್ತು ಈ ಮನೆಯಲ್ಲಿ ಮಂಗಳಾರತಿ ತಟ್ಟೆ ಹಿಡಿದಿದ್ಯಾ, ನಾಳೆ ದಿನ ಬೀದಿಲಿ ಭಿಕ್ಷೆ ತಟ್ಟೆ ಹಿಡಿಬೇಕು.
ಮದುವೆಗೆ ಮುಂಚೆ ಇಲ್ಲಿಗೆ ಬರೋದು ಸರಿನೋ ತಪ್ಪೋ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಇಲ್ಲಿಗೆ ಬಂದು ತುಂಬ ಖುಷಿ ಆಗ್ತಾ ಇದೆ. ನಿಜ ಅಮ್ಮ, ಹಿರಿಯರು ಮಾಡಿದ ಸಂಪ್ರದಾಯನ ನಾವು ಮೀರಬಾರ್ದು. ಹಾಗೇನೆ ಮಕ್ಕಳ ಸುಖ ಸಂತೋಷನೂ ಮರಿಬಾರ್ದಲ್ವಾ? ಹಬ್ಬ ಅಂತೂ ಸಂಪ್ರದಾಯಬದ್ಧವಾಗಿ ತುಂಬ ಚೆನ್ನಾಗಿ ಮಾಡಿದ್ರಿ. ಹೌದಮ್ಮ, ಯಾಕೆಂದರೆ ನಮ್ಮದು ರೈತರ ವಂಶ. ತಲಾಂತರದಿಂದ ಉಳುಮೆ ಮಾಡಿಕೊಂಡು ಬಂದಿರೋರು. ಒಬ್ಬ ರೈತನಿಗೆ ಸಂಕ್ರಾಂತಿಗಿಂತ ದೊಡ್ಡ ಹಬ್ಬ ಬೇರೆ ಯಾವುದಮ್ಮ ಇದೆ? ಸಂಕ್ರಾಂತಿ ಅಂದರೆ ಇಡೀ ವರ್ಷ ಕಷ್ಟಪಟ್ಟು ಬೆಳೆದಿರೋ ಬೆಳೆ ಇದೆಯಲ್ಲ, ಅದು ಕೈಗೆ ಬರುವಂಥ ಹೊತ್ತು. ನಮಗೋಸ್ಕರ ಕಷ್ಟಪಡೋ ಈ ರಾಸುಗಳು ಅಂದರೆ ದನಕರುಗಳಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದೇ ಒಂದು ದೊಡ್ಡ ಸಂಭ್ರಮ. ಇಂಥ ನಂಬಿಕೆಗಳೆಲ್ಲ ಹಳ್ಳಿಗಳಲ್ಲಷ್ಟೇ ಇರೋದು ಅಂದ್ಕೊಂಡಿದ್ದೆ. ಆದರೆ ಇಂಥವ್ರ ಮನೇಲೂ ಇದೆಯಾ? ಕರ್ಮ. ನಾನು ಮನೆಗೆ ಬಂದ ತಕ್ಷಣ ಇದಕ್ಕೆಲ್ಲ ಮೊದಲು ಬ್ರೇಕ್ ಹಾಕಬೇಕು. ಸತ್ಯ, ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಏನಕ್ಕೆ ತಿನ್ಬೇಕು? ಅಷ್ಟಕ್ಕೂ ಈ ಸಂಕ್ರಾಂತಿ ಅಂದ್ರೆ ಏನು? ದಿವ್ಯಾ, ನಾವೆಲ್ಲ ಸಂಕ್ರಾಂತಿ ದಿನ ಎಳ್ಳು ಬೆಲ್ಲ ಯಾಕೆ ತಿಂತೀವಿ? ಅದು ಹೆದರ್ಕೋಬೇಡ, ಹೇಳಮ್ಮ. ಅದು ಸಂಕ್ರಾಂತಿ ಅಂದ್ರೆ ಸೂರ್ಯ ತನ್ನ ಪಥ ಬದಲಾಯಿಸೋ ಕಾಲ. ನಮ್ಮ ಪ್ರಕೃತಿಗೂ ಹಾಗೂ ಹಬ್ಬಗಳಿಗಿರೋ ಸಂಬಂಧನೇ ಅಂಥದ್ದು. ಕೀರ್ತನ, ದಿವ್ಯಂಗೆ ಹಬ್ಬದ ಬಗ್ಗೆ ಏನೂ ಗೊತ್ತಿಲ್ಲ ಅನ್ಸುತ್ತೆ. ಕಾರ್ತಿಕ್ ನೋಡು ಹೇಗೆ ಮ್ಯಾನೇಜ್ ಮಾಡ್ತಿದ್ದಾನೆ. ನಿಮಗೆಲ್ಲ ಹಬ್ಬದ ಬಗ್ಗೆ ಗೊತ್ತಲ್ವಾ ಸಿಸ್ಟ್ರು? ಬ್ರೋ, ದಕ್ಷಿಣಾಯನದಲ್ಲಿರೋ ಸೂರ್ಯ ಉತ್ತರಾಯಣಕ್ಕೆ ಬರೋ ಕಾಲನೇ ಉತ್ತರಾಯಣ ಸಂಕ್ರಾಂತಿ. ಈ ಸಮಯದಲ್ಲಿ ವಾತಾವರಣ ಬದಲಾವಣೆ ಆಗುತ್ತೆ. ಹಗಲು ಹೆಚ್ಚಾಗತ್ತೆ, ರಾತ್ರಿ ಕಡಿಮೆ ಆಗುತ್ತೆ. ಚಳಿನೂ ತುಂಬಾ ಇರುತ್ತೆ. ಅದಕ್ಕೆ ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ಎಣ್ಣೆ ಅಂಶ ಬೇಕು ಅಂತಾನೆ ಎಳ್ಳು ತಿನ್ನೋದು. ಇನ್ನು ಬೆಲ್ಲ, ಎಳ್ಳಿಗೆ ಒಳ್ಳೆ ಕಾಂಬಿನೇಷನ್. ತಿಂದಿದ್ದು ಅರಗಬೇಕು, ಪಿತ್ತನೂ ಆಗಬಾರ್ದು, ದೇಹ ತಂಪಾಗಿರ್ಲಿ ಅಂತ ಬೆಲ್ಲ ತಿಂತಾರೆ. 1 kg ಎಳ್ಳು ಬೆಲ್ಲ ತಿನ್ನೋಕೆ ಮುಂಚೆನೆ ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋ ಜ್ಞಾನ ನಿಮ್ಮ ತಲೆಗೆ ಬಂತಲ್ಲ. ಹಬ್ಬ, ಸಂಕ್ರಾಂತಿಯ ಹಬ್ಬಕ್ಕೆ ಒಂದು ಸಾರ್ಥಕತೆ ಬಂದಾಗಾಯ್ತು. ಸಂಕ್ರಾಂತಿಗೆ ಎಳ್ಳು ಬೆಲ್ಲ ತಿನ್ನೋದಕ್ಕೆ ಸಾಂಪ್ರದಾಯಿಕವಾಗಿ ಪುರಾಣದಲ್ಲಿ ಬೇರೆನೇ ಕಾರಣ ಇದೆ. ಅದೇನು ಅಂತ ಹೇಳು ಕಾರ್ತಿಕ್. ಗೊತ್ತಿಲ್ಲದೆ ಏನ್ ಗಿರ್ಜಮ್ಮ, ಯಾವ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ತಿಳ್ಕೊಂಡು ಮಾಡು ಅಂತ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬದ ದಿನ ಸೂರ್ಯದೇವ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಆದ್ರೆ ಮಕರ ರಾಶಿಲಿರೋದು ಶನಿದೇವ. ಶನಿದೇವ ಸೂರ್ಯನ ಮಗ. ಅವರಿಬ್ರಿಗೂ ಶತ್ರುತ್ವ ಬೆಳಿಬಾರ್ದು ಅಂತ ಇವತ್ತಿನ ದಿನ ಎಳ್ಳನ್ನ ದಾನ ಮಾಡೋದು. ಇನ್ನು ದನ ಕರುಗಳು ಮೈ ಬೆಚ್ಚಗಿರ್ಲಿ ಅಂತ, ಹುಳ ಹುಪ್ಪಟೆಗಳು ಸಾಯ್ಲಿ ಅಂತ ಕಿಚ್ಚಾಯಿಸ್ತೀವಿ. ಕರೆಕ್ಟ್ ಅಮ್ಮ? ಕರೆಕ್ಟ್ ಮಗನೇ. ಸಿಟಿಲಿ ಬೆಳೆದು ಇಷ್ಟೊಂದು ಶ್ರೀಮಂತಿಕೆಯಲ್ಲಿ ಬೆಳೆದು ನಮ್ಮ ಆಚಾರ ವಿಚಾರಗಳನ್ನ ಎಷ್ಟೊಂದು ತಿಳ್ಕೊಂಡಿದ್ದೀರಾ. ತುಂಬ ಖುಷಿ ಆಗ್ತಿದೆ ಅಳಿಯಂದ್ರೆ. ಅಮೇದ ಸೂಪರು ಆಂಟಿ, ಫುಲ್ ಸ್ಟನ್ನು. ಆಂಟಿ ಟ್ಯೂಷನ್ ಹೋಗಿ ಇನ್ನೂ ಚೆನ್ನಾಗಿ ಹೇಳ್ಕೊಡ್ತಾನೆ. ಸಾಕು, ಸುಮ್ಮನೆ ಇರಪ್ಪ. ಈ ಕ್ರೆಡಿಟ್ಸ್ ಎಲ್ಲ ನಮ್ಮ ಅಕ್ಕನಿಗೆ ಹೋಗಬೇಕು. ಯಾಕೆಂದ್ರೆ ಪ್ರತಿ ವರ್ಷ ಇದನ್ನೆಲ್ಲ ಹೇಳ್ಕೊಂಡೆ ನಮ್ಮ ಅಕ್ಕ ಪೂಜೆ ಮಾಡೋದು. ಬರೀ ಹಬ್ಬ ಮಾಡಿ ಸಿಹಿ ತಿಂದರೆ ಸಾಲದು. ಹಬ್ಬ ಮಾಡೋದ್ರ ಹಿಂದೆ ಅದರ ಉದ್ದೇಶ ತಿಳ್ಕೋಬೇಕು. ಅದನ್ನು ತಿಳ್ಕೊಂಡು ಆಚರಣೆ ಮಾಡಿದಾಗಲೇ ಕಣಮ್ಮ ಅದಕ್ಕೊಂದು ಮಹತ್ವ ಸಿಗೋದು. ಸರಿಯಾಗಿ ಹೇಳಿದ್ರಿ. ಇದೆಲ್ಲ ಕಾರಣಕ್ಕೇನೆ ನಾವು ನಮ್ಮನೆಗೆ ಸೊಸೆಯಾಗಿ ಬರೋಳಿಗೆ ಆಚಾರ ವಿಚಾರ ಸಂಪ್ರದಾಯ ಎಲ್ಲ ತಿಳ್ಕೊಂಡಿರ್ಬೇಕು ಅಂತ ಆಸೆ ಪಟ್ವಿ. ನನ್ನ ಆಸೆ ಫಲಿಸ್ತಾ ಇದೆ. ಬರೀ ನಿನ್ನ ಆಸೆ ಅಷ್ಟೇ ಅಲ್ಲ ಕಣೆ, ನನ್ನ ಆಸೆನೂ. ಮಕ್ಕಳ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ದೊಡ್ಡವ್ರು ಹೇಳಿದ್ದಾರೆ. ಇನ್ನು ಮುಂದೆ ಒಳ್ಳೆ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಗಿರ್ಜಮ್ಮ, ಹಬ್ಬದ ಖುಷಿಲಿ ಹಾಗೆ ಒಂದು ರೆಕಾರ್ಡ್ ಬಿಡೋ. ಗಿರ್ಜಮ್ಮ ಪ್ಲೀಸ್. ಗಿರ್ಜಮ್ಮ ಆಯಿತು.
ಶಿವನ ಹೊತ್ತ ಶಿವಭಕ್ತ ನಂದೀಶ. ಮನೇಲೇ ಮಾಡಿರೋದು ಎಳ್ಳು ಬೆಲ್ಲ. ಹೌದಾ ದಿವ್ಯಾ, ನೀನೇ ಮಾಡಿದ್ದಮ್ಮ? ವಾಟ್ ರಿಯಲಿ? ಅಕ್ಕ ಮನೆಗೆ ಮೊದಲನೇ ಸಲ ಸಿಹಿ ತಗೊಂಡು ಹೋಗ್ತಿದ್ದಾಳೆ. ಅದು ಸಂಕ್ರಾಂತಿ ಸಿಹಿ. ನಮ್ಮ ಮನೇಲಿ ನಾನೇ ಕೈಯಾರೆ ಮಾಡಿದ್ದು. ಇದಕ್ಕಿಂತ ಖುಷಿ ಇನ್ನೇನಿದೆ. ನಾನು ಮಾಡಿಕೊಟ್ಟಿದ್ದ ಗಿಫ್ಟ್ ಅಂತೂ ಅವ್ರಿಗೆ ಇಷ್ಟ ಆಗಲಿಲ್ಲ. ಕಡೆ ಪಕ್ಷ ಇದಾದರೂ ಇಷ್ಟಪಟ್ಟು ತಿಂದರೆ ಸಾಕು. ಈ ಎಳ್ಳು ಬೆಲ್ಲ ತಿಂದು ನಮ್ಮನೆ ಮಗಳನ್ನ ಇಷ್ಟೇ ಸಿಹಿಯಾಗಿ ನೋಡ್ಕೋಬೇಕು ಅಷ್ಟೇ ಈ ಹಬ್ಬದ ಪರವಾಗಿ ನನ್ನ ಆಸೆ. ತುಂಬ ಚೆನ್ನಾಗಿದೆ. ಅಕ್ಕ ನೀನು ತಗೊಳ್ಳೆ. ಛೇ, ಇದನ್ನೆಲ್ಲ ನಾನು ತಿನ್ಬೇಕಾ? ನೀವೇ ತಿನ್ನಿ. ತುಂಬ ಹೊತ್ತಾಯ್ತು ನೀವೆಲ್ಲ ಬಂದು. ಬನ್ನಿ ಊಟ ಮಾಡೋಣ. ನಡಿ ಸುಹಾಸ್. ಚಿಕ್ಕಮ್ಮ ಬನ್ನಿ ಊಟಕ್ಕೆ ಬನ್ನಿ. ಅಣ್ಣ ಹೇಳ್ದ ಎಲ್ಲ ಕಾರ್ಗಳನ್ನ ವಾಷಿಂಗ್ ಬಿಟ್ಟಿದೆಯಂತೆ. ಸಾಲದಕ್ಕೆ ಕಾರ್ ಬೇರೆ ಕೆಟ್ಟೋಗಿದ್ಯಾ? ನಿಮ್ಗಳ ತಲೆನಲ್ಲಿ ಏನು ಓಡ್ತಾ ಇದೆ ಅಂತ ತಿಳ್ಕೊಳ್ದಿರೋಷ್ಟು ದಡ್ಡ ನಾನಲ್ಲ ಸುಹಾಸ್. ಇವ್ರದೆಲ್ಲ ಊಟ ಮುಗಿಯೋಷ್ಟ್ರ ಒಳಗಡೆ ಎಲ್ಲ ಕಾರ್ಗಳು ರೆಡಿಯಾಗಿ ಮನೆ ಮುಂದೆ ನಿಂತಿರಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಆಯ್ತು ಚಿಕ್ಕಮ್ಮ. ನಿನಗೂ ಊಟ ಇಡೋದಕ್ಕೆ ಹೇಳಿರ್ತೀನಿ, ಬಂದ್ ಮಾಡು. ಥ್ಯಾಂಕ್ ಯು. ಈ ಡಾರ್ಲಿಂಗ್ ಮಾತು ಕೇಳಿ ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗೋಯ್ತು. ಹೊಟ್ಟೆ ಬೇರೆ ಹಸಿತಿದೆ, ಕಾರ್ ಬೇರೆ ರೆಡಿ ಮಾಡಬೇಕು. ಎಂಥ ಗತಿ ಬಂದ್ಬಿಡ್ತು ನನಗೆ. ಈ ಮೆಕ್ಯಾನಿಕ್ ಇನ್ನೂ ಬಂದಿಲ್ಲ. ಹೊಟ್ಟೆ ಬೇರೆ ಹಸಿತಾ ಇದೆ. ಹಬ್ಬದ ಊಟ ಮಿಸ್ ಆದರೆ ಕಷ್ಟ. ಏನು ಕರ್ಮ. ಈಗೇನು ಈ ಹುಡುಗನಿಗೆ ಸ್ಕೂಲಿಗೆ ಸೇರಿಸ್ಬೇಕು ಅಷ್ಟೇ ತಾನೇ? ಯಾಕಪ್ಪ ಇಷ್ಟು ಲೇಟ್ ಮಾಡಿದ್ರೆ ಹೇಗೆ? ನೀನಾ? ನೀವಾ? ನಿಂದೇನಾ ಈ ಮನೆ? ಹೌದು ನಂದೆ. ಯಾಕೆ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ಮತ್ತೆ ಮನೆ ಮುಂದೆ ಗಲಾಟೆ ಮಾಡೋಕೆ ಬಂದಿದ್ಯಾ? ಈ ಸತ್ಯ ಗಲಾಟೆ ಮಾಡ್ತಾಳೆ ಅಂದ್ರೆ ಅಲ್ಲಿ ಮೀಟ್ರು ಇರುತ್ತೆ, ಮ್ಯಾಟ್ರು ಇರುತ್ತೆ. ಇವತ್ತು ನಾನು ಗಲಾಟೆ ಮಾಡೋ ಮೂಡಲ್ಲೆಲ್ಲ ಇಲ್ಲ. ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ಯಾ? ಯಾವುದೋ ಒಂದು ಕಾರ್ ರಿಪೇರಿ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಓ ಮೆಕ್ಯಾನಿಕಾ?
ಸದ್ಯ ಇವತ್ತು ಕಾರ್ ರಿಪೇರ್ ಆದಾಗೆ. ಏಯ್ ಇಷ್ಟೆಲ್ಲ ಮಾತು ಬೇಕಾಗಿಲ್ಲ. ನಿಂಗೆ ಬೇಡ ಅಂದ್ರೆ ಹೇಳು, ನಾನು ಹೋಗ್ತೀನಿ. ಅಯ್ಯೋ ಬೇಡಮ್ಮ, ಹೊಟ್ಟೆ ತುಂಬ ಹಸ್ದಿದೆ, ಹಬ್ಬದ ಊಟ ಬೇರೆ ಮಿಸ್ ಆಗುತ್ತೆ. ಕಾರು ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗ್ತಿಲ್ಲ. ಅದೇನಾಗಿದೆ ನೋಡು, ಬೇಕಾದ್ರೆ ಡಬಲ್ ಚಾರ್ಜ್ ಕೊಡ್ತೀನಿ. ನೀನು ಡಬ್ಬಲ್ಲು ತ್ರಿಬಲ್ಲು ಎಲ್ಲ ಹೇಗೆ ಸಂಪಾದನೆ ಮಾಡ್ತೀಯ ಅಂತ ನನಗೆ ಗೊತ್ತು. ಹಾಗೆಲ್ಲ ಸಂಪಾದನೆ ಮಾಡೋ ದರಿದ್ರ ನನಗಿಲ್ಲ. ಅದು ಎಷ್ಟು ಬಿಲ್ ಆಗುತ್ತೋ ಅಷ್ಟು ಕೊಟ್ಟರೆ ಸಾಕು. ಸರಿ, ಅದೇನಾಗಿದೆ ನೋಡು. ಬಾಮೈದ ಪಕ್ತವ್ರ ಹುಡುಗಿ ಬಂದಿದ ತಕ್ಷಣ ಈ ಬಾಮೈದನ್ನೇ ಮರ್ತ್ಬಿಟ್ಟಲ್ಲೋ. ಹಪ್ಪಳ ತಗೊಂಡು ಹೋಗು. ಹಪ್ಪಳ ಹಾಕಿದ್ದೀನಿ, ಒಡೆ ತಗೊಂಬರ್ತೀನಿ. ಆ ಕಡೆ ಬಿಡಿಸಿ ಮತ್ತೆ ಹಚ್ತಾ ಇದೆ. ಶುರು ಹಚ್ಕೊಂಡ್ವಾ? ಬಂದಿದ್ದಾರೆ. ನಿಧಾನವಾಗಿ ಊಟ ಮಾಡಿ ಅಮ್ಮ, ಸಂಕೋಚ ಪಟ್ಕೋಬೇಡಿ. ಅಯ್ಯೋ, ಅವರೇನು ಚೆನ್ನಾಗೆ ತಗೋತಾರೆ ಬಿಡಪ್ಪ. ಕರೆದ ತಕ್ಷಣ ಓಡ್ ಬಂದಿದ್ದಾರೆ ಅಂತಂದ್ರೆ ಒಂದು ಚೂರು ಸಂಕೋಚ ಇಲ್ಲ ಅಂತ ತಾನೇ ಅರ್ಥ. ಕೀರ್ತನ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ನಿನ್ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವೇ? ಹೌದು, ನಮ್ಮನೆಯಲ್ಲಿ ನನ್ನ ಬಗ್ಗೆನೇ ಯಾರ್ಯಾರೋ ಬಂದು ಏನೇನೋ ಮಾತಾಡ್ಬೋದು, ಆದ್ರೆ ನಾನು ಮಾತ್ರ ಅವ್ರ ಬಗ್ಗೆ ಏನೂ ಮಾತಾಡಬಾರ್ದು ಅಲ್ವಮ್ಮ? ಅಕ್ಕ, ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳೋದೇ ಅಪರೂಪ ಕಣೆ. ನೀನು ಏನೇನೋ ಹೇಳಿ ಅಟ್ಮಾಸ್ಫಿಯರ್ನ ಹಾಳು ಮಾಡಬೇಡ. ಕೀರ್ತನ, ನಾವು ಇಲ್ಲಿ ಕೂತ್ಕೊಂಡಿರೋದು ಹಸಿವು ನಿಗಿಸ್ಕೊಳ್ಳೋಕ್ಕೆ, ಹಂಗಸಿ ಮಾತಾಡೋದಕ್ಕಲ್ಲ. ನೀನು ಹಸಿವಾಗಿಲ್ಲ ಅಂದರೆ ಊಟ ಆಮೇಲೆ ಮಾಡು, ಈಗ ಎದ್ದು ಹೋಗು. ನನಗೂ ಏನಿಲ್ಲಿ ಕೂತ್ಕೊಂಡು ಊಟ ಮಾಡೋ ಮನಸ್ಸಿಲ್ಲ. ಇವ್ರುಗಳೆಲ್ಲ ಹೋದ್ಮೇಲೆ ಊಟ ಮಾಡಿದ್ರೆ ನನಗೂ ಹೊಟ್ಟೆ ತುಂಬೋದು. ಯಾವ್ರೆ, ನೀವೇನು ಅನ್ಕೊಂಬಿಡಿ. ಅವಳಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ, ಸ್ವಲ್ಪ ಸಿಣಗ್ತಾಳೆ. ನೀವು ದಯವಿಟ್ಟು ಆರಾಮಾಗಿ ಊಟ ಮಾಡಿ. ಊಟ ಮಾಡಿ. ಉರ್ಮಿಳಾ, ಊಟ ಬಡಿಸು. ಅಮ್ಮ, ಊಟದ ಮಧ್ಯೆ ಮೆಣಸಿನ್ಕಾಯಿ ಸಿಕ್ತು ಅಂತ ಊಟನೇ ಬಿಟ್ಬಿಡ್ತೀವ? ಅದನ್ನು ಪಕ್ಕಕ್ಕಿಟ್ಟು ಊಟ ಮುಂದುವರಿಸ್ಬೇಕು. ಹಾಂ, ನೀನು ಆವಾಗಿಂದ ಪಾಯಸ ತಿಂತಾ ಇದೆಯಾ? ನಿಂಗೆ ಪಾಯಸ ಇಷ್ಟ ಆಯಿತು ತಾನೇ? ತಗೋ, ಇನ್ನೂ ಸ್ವಲ್ಪ ಬಡಿಸ್ತೀನಿ, ತಿನ್ನು. ತಿನ್ನು ಅಮ್ಮ, ತಗೊಳ್ಳಿ. ಹಾಗೆ ಆಚೆ ಹೋಗಿ ಮಾತಾಡ್ಕೊಂಬರಲ್ವಾ? ಕಾರ್ತಿಕ್, ಮದುವೆ ಆದಮೇಲೆ ಅವಳನ್ನ ಗೋಳು ಹೊಯ್ಕೊಳ್ಳೋದು ಇದ್ದೇ ಇರುತ್ತೆ. ಈಗ ಅವಳನ್ನ ಸ್ವಲ್ಪ ನಮ್ಮ ಜೊತೆ ಮಾತಾಡಕ್ ಬಿಡಪ್ಪ. ಅಮ್ಮ, ಬೆಳಿಗ್ಗೆಯಿಂದನೂ ಅಣ್ಣ ಅದಕ್ಕೆ ಜೊತೆ ಮಾತಾಡ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದಾನೆ. ಆದ್ರೆ ನೀವುಗಳೇ ಅವನ್ನ ಸತಾಯಿಸ್ತಿರೋದು. ಓಹೋ ಕಂದ, ಸರಿ. ಈ ಸಂಕ್ರಾಂತಿ ಸಂಭ್ರಮದಲ್ಲಿರೋ ಈ ಹೊಸ ಸಂಗಾತಿಗಳಿಗೆ ನಾವ್ಯಾಕೆ ತೊಂದರೆ ಮಾಡಬೇಕು? ಕಂದ, ನಿಧಾನವಾಗಿ ಹೋಗಿ ಮಾತಾಡ್ಕೊಂಡು ಬಾ. ಕಂಟ್ರೋಲ್. ದಿವ್ಯವ್ರೆ, ಬನ್ನಿ ಹೋಗ್ಬೇಡ.